ನಿಮ್ಮ ಹತ್ರ ಒಂದು ಮೊಬೈಲ್ ಇದೆ ಅಂತ ಹೇಳಿ ಅನ್ಕೊಳ್ಳಿ. ಅದರ ಸ್ಕ್ರೀನು ಚೆನ್ನಾಗೇ ಇದೆ, ಬ್ಯಾಟ್ರಿ ಕೂಡ ಚೆನ್ನಾಗಿದೆ, ಇಂಟರ್ನೆಟ್ ಕೂಡ ಫಾಸ್ಟ್ ಆಗಿ ವರ್ಕ್ ಆಗ್ತಾ ಇದೆ. ಆದರೆ ಅದರ ಆಪರೇಟಿಂಗ್ ಸಿಸ್ಟಮ್ನಲ್ಲಿ ಒಂದು ಸಣ್ಣ ಬಗ್ ಇದೆ. ಏನೇ ಆ್ಯಪ್ ಓಪನ್ ಮಾಡಿದ್ರೂ ಏನೋ ಒಂದು ಸಮಸ್ಯೆ ಕಂಡು ಬರ್ತಾ ಇದೆ. ಈಗ ಇಲ್ಲಿ ಒಂದು ಪ್ರಶ್ನೆ ಕೇಳೋಣ. ಸಮಸ್ಯೆ ಸ್ಕ್ರೀನ್ನಲ್ಲಿದೆಯಾ ಅಥವಾ ಒಳಗಿರುವಂತಹ ಸಿಸ್ಟಮ್ನಲ್ಲ ಅಂತ? ನಮ್ಮ ಜೀವನಾನು ಸಹ ಹೀಗೇನೆ. ಬಹಳಷ್ಟು ವಿದ್ಯಾರ್ಥಿಗಳು ಮಾರ್ಕ್ಸ್ ಬದಲಾಯಿಸೋದಕ್ಕೆ ಪ್ರಯತ್ನ ಮಾಡ್ತಾರೆ, ಆದರೆ ಅವರ ಹ್ಯಾಬಿಟ್ಗಳನ್ನು ಬದಲಾಯಿಸೋದಕ್ಕೆ ಯಾವತ್ತೂ ಪ್ರಯತ್ನನೇ ಮಾಡೋದಿಲ್ಲ. ಕಾನ್ಫಿಡೆನ್ಸನ್ನು ಹೆಚ್ಚಿಸ್ಕೊಳ್ಳೋದಕ್ಕೆ ಪ್ರಯತ್ನ ಪಡ್ತಾರೆ, ಆದರೆ ಅವರ ಜೀವನವನ್ನು ನಿಯಂತ್ರಿಸ್ತಾ ಇರುವಂತಹ ಒಂದು ನಿಜವಾದ ಸಿಸ್ಟಮ್ನ ಕಡೆ ಅವರು ಗಮನನೇ ಹರಿಸೋದಿಲ್ಲ. ಅದೇನು ಗೊತ್ತಾ? ಅದು ನಿಮ್ಮ ಸಬ್ ಕಾನ್ಷಿಯಸ್ ಮೈಂಡ್. ಇವತ್ತು ಈ ವಿಡಿಯೋದಲ್ಲಿ ನಿಮ್ಮ ಸಬ್ ಕಾನ್ಷಿಯಸ್ ಮೈಂಡ್ ಹೇಗೆ ವರ್ಕ್ ಆಗುತ್ತೆ ಅನ್ನೋದನ್ನ ನಾನು ನಿಮಗೆ ಹೇಳ್ತಾ ಹೋಗ್ತೀನಿ. ನಮಸ್ಕಾರ, ಸುಮನ್ ಟಿವಿ ಕನ್ನಡಗೆ ಸ್ವಾಗತ. ನಾನು ಶ್ವೇತ. ಸಮುದ್ರದಲ್ಲಿ ತೇಲ್ತಾ ಇರುವಂತಹ ಹಿಮಗಡ್ಡೆಯನ್ನ ನೀವು ನೋಡಿದ್ದೀರಾ? ಅದು ಸುಮಾರು 10% ಮಾತ್ರ ನೀರಿನ ಮೇಲೆ ನಮಗೆ ಕಾಣಿಸುತ್ತೆ, ಆದರೆ ಉಳಿದಂತಹ 90% ನೀರಿನ ಒಳಗಡೆ ಇರುತ್ತೆ. ನಮ್ಮ ಮನಸ್ಸು ಕೂಡ ಹಾಗೇನೆ. ನಾವು ಯೋಚಿಸೋದು, ಮಾತಾಡೋದು, ನಿರ್ಧಾರವನ್ನು ತಗೊಳ್ಳೋದು, ಇವೆಲ್ಲವೂ ಸಹ ನಮ್ಮ ಕಾನ್ಷಿಯಸ್ ಮೈಂಡ್ ಮಾಡ್ತಾ ಇರುತ್ತೆ. ಆದರೆ ನಮ್ಮ ನಂಬಿಕೆಗಳು, ಭಯ, ಅಭ್ಯಾಸಗಳು, ಒಂದು ಸೆಲ್ಫ್ ಇಮೇಜ್ ಕ್ರಿಯೇಟ್ ಮಾಡ್ಕೊಂಡಿರ್ತೀವಲ್ಲ, ಇವೆಲ್ಲ ಸಬ್ ಕಾನ್ಷಿಯಸ್ ಮೈಂಡ್ನಲ್ಲಿ ಕಲೆಕ್ಟ್ ಆಗ್ತಾ ಹೋಗುತ್ತೆ. ಮನೋವಿಜ್ಞಾನ ಅಧ್ಯಯನಗಳ ಪ್ರಕಾರ ನಮ್ಮ ರೊಟೀನ್ನಲ್ಲಿರುವಂತಹ ವರ್ತನೆಗಳು ಬಹುಪಾಲು ಅಭ್ಯಾಸಗಳ ಮೂಲಕ ನಡೆಯುತ್ತಂತೆ. ಅಂದರೆ ನಾವು ಯೋಚಿಸಿ ಮಾಡೋದಕ್ಕಿಂತಲೂ ಯೋಚಿಸದೆ ಮಾಡುವಂಥ ವಿಷಯಗಳೇ ಹೆಚ್ಚು. ಅಂದರೆ ಸಬ್ ಕಾನ್ಷಿಯಸ್ ಆಗಿ ನಾವು ಕೆಲಸವನ್ನು ಮಾಡ್ತೀವಿ. ಒಬ್ಬ ವಿದ್ಯಾರ್ಥಿ ದಿನವೂ ನನಗೆ ಗಣಿತ ಬರೋದಿಲ್ಲ, ನಾನೊಬ್ಬ ಆವ್ರೇಜ್ ಸ್ಟೂಡೆಂಟ್ ಅಷ್ಟೇ ಅಂತ ಹೇಳಿ ಅಂದ್ಕೊಳ್ತಾ ಇದ್ದರೆ, ಅವರು ಫಸ್ಟೆಲ್ಲ ಅದು ಬರೀ ಒಂದು ಕೇವಲ ಮಾತಾಗಿರುತ್ತೆ, ಆದರೆ ಅದು ಪದೇ ಪದೇ ಹೇಳ್ತಾ ಹೋದಾಗ ಅದು ನಂಬಿಕೆಯಾಗಿ ಬದಲಾಗ್ತಾ ಹೋಗುತ್ತೆ. ಆಮೇಲೆ ಆ ನಂಬಿಕೆ ಅವರ ಬಿಹೇವಿಯರ್ ಆಗ್ತಾ ಹೋಗುತ್ತೆ. ನಂತರ ಆ ಒಂದು ಬಿಹೇವಿಯರ್ನ ರಿಸಲ್ಟೇ ಬದಲಾಗುತ್ತೆ. ಸೈಕಾಲಜಿಯಲ್ಲಿ ಇದನ್ನ ಸೆಲ್ಫ್ ಫುಲ್ಫಿಲ್ಲಿಂಗ್ ಪ್ರೊಫೆಸಿ ಅಂತ ಹೇಳಿ ಕರೀತಾರೆ. ನೀವು ನಿಮ್ಮ ಬಗ್ಗೆ ಏನಂತ ನಂಬ್ತೀರಾ, ಅದಕ್ಕೆ ತಕ್ಕಂತೆ ನಿಮ್ಮ ಮೆದುಳು ಕೆಲಸ ಮಾಡೋದಕ್ಕೆ ಶುರು ಮಾಡುತ್ತೆ. ಒಂದು ಆನೆ ಇದೆ ಅಂತ ಅನ್ಕೊಳ್ಳಿ. ಆ ಆನೆ ಮತ್ತು ಅದ್ರ ಮೇಲೆ ಕೂತಿರುವಂತಹ ಒಬ್ಬ ವ್ಯಕ್ತಿಯನ್ನ ನೀವು ಇಮ್ಯಾಜಿನ್ ಮಾಡ್ಕೊಳ್ಳಿ. ವ್ಯಕ್ತಿ ಕಾನ್ಷಿಯಸ್ ಮೈಂಡ್ ಆದರೆ ಆನೆ ಸಬ್ ಕಾನ್ಷಿಯಸ್ ಮೈಂಡ್. ವ್ಯಕ್ತಿಗೆ ದಿಕ್ಕು ಗೊತ್ತು, ಆದರೆ ಶಕ್ತಿ ಯಾರ ಬಳಿ ಇದೆ? ಅದು ಆನೆಯ ಬಳಿ ಇದೆ. ಅದೇ ರೀತಿ ನಿಮಗೆ IAS ಆಗಬೇಕು ಅಂತ ಗೊತ್ತಿರಬಹುದು, ಡಾಕ್ಟರ್ ಆಗಬೇಕು ಅಂತಲೂ ಗೋಲ್ ಸೆಟ್ ಆಗಿರ್ಬೋದು, ಅಥವಾ ನೀವೊಂದು ಟಾಪರ್ ಆಗಬೇಕು ಅಂತ ಅಂದ್ಕೊಂಡಿರ್ಬೋದು. ಆದರೆ ನಿಮ್ಮ ಒಳ ಮನಸ್ಸು ನನಗದು ಆಗಲ್ಲ ಅಂತ ಹೇಳ್ತಿದ್ರೆ ನೀವು ಖಂಡಿತ ಆಗೋದಕ್ಕಾಗೋದಿಲ್ಲ. ನಿಮ್ಮೊಳಗಿನ ಧ್ವನಿ ವಿರುದ್ಧವಾಗಿದ್ದರೆ ಅದು ಸಾಧ್ಯ ಆಗೋದಿಲ್ಲ. ಅದಕ್ಕೆ ಅನೇಕ ವಿದ್ಯಾರ್ಥಿಗಳು ಗುರಿ ಇಟ್ಕೊಂಡ್ರೂ ಸಹ ಅದರಂತೆ ನಡ್ಕೊಳ್ಳೋದಕ್ಕೆ ಎಷ್ಟೋ ಸಲ ಸಾಧ್ಯ ಆಗೋದಿಲ್ಲ. ಇನ್ನು ನ್ಯೂರೋ ಸೈನ್ಸ್ ಹೇಳೋದೇನು ಗೊತ್ತಾ? ನಾವು ಒಂದು ಯೋಚನೆಯನ್ನು ಮತ್ತೆ ಮತ್ತೆ ಯೋಚಿಸಿದಾಗ ಮೆದುಳಿನಲ್ಲಿ ಅದಕ್ಕೆ ಸಂಬಂಧಿಸಿದ ನರಮಾರ್ಗಗಳು, ಅಂದರೆ ಅದನ್ನು ನ್ಯೂರಲ್ ಪಾತ್ವೇಸ್ ಅಂತಾರೆ, ಇವು ಬದಲಾಗ್ತಾ ಹೋಗುತ್ತಂತೆ. ಸಿಂಪಲ್ ಆಗಿ ಹೇಳೋದಾದರೆ, ನೀವು ಪ್ರತಿದಿನ ನಾನು ಕಲಿಯೋದಕ್ಕೆ ಅರ್ಹ, ಕಲಿಬಲ್ಲೆ, ನಾನು ಪ್ರತಿದಿನ ಬೆಟರ್ ಆಗ್ತಾ ಇದ್ದೀನಿ, ನನ್ನ ಪ್ರಯತ್ನ ಫಲ ಕೊಡುತ್ತೆ ಅಂತ ಹೇಳ್ಕೊಂಡ್ರೆ ಈ ಎಲ್ಲ ಆಲೋಚನೆಗಳು ನಿಧಾನವಾಗಿ ನಿಮ್ಮ ಒಳ ಮನಸ್ಸಿನ ಭಾಗವಾಗ್ತಾ ಹೋಗುತ್ತೆ. ಅದರಿಂದಲೇ ಎಷ್ಟೋ ಅಥ್ಲೆಟಿಸ್ಟ್ಗಳು, ಕ್ರೀಡಾಪಟುಗಳು, ಟಾಪ್ ಪರ್ಫಾರ್ಮರ್ಸು ಮತ್ತು ಒಲಿಂಪಿಕ್ ವಿಜೇತರು ವಿಜುವಲೈಸೇಷನ್ ಮತ್ತು ಪಾಸಿಟಿವ್ ಸೆಲ್ಫ್ ಟಾಕನ್ನು ಮಾಡ್ತಾರೆ. ಹಾಗಾದರೆ ನಿಮ್ಮ ಸಬ್ ಕಾನ್ಷಿಯಸ್ ಮೈಂಡು ಎಷ್ಟು ಶಕ್ತಿಶಾಲಿಯಾಗಿ ಹೇಗೆ ಇರಬಹುದು ಅಂತ ಗೊತ್ತಾ? ಇದನ್ನು ನೀವು ಒಂದು 4 ಅಭ್ಯಾಸಗಳು ಮಾಡೋದ್ರಿಂದ ಟ್ರೈ ಮಾಡಿ. ಮೊದಲನೇದು, ಬೆಳಿಗ್ಗೆ ಎದ್ದ ತಕ್ಷಣ ನೀವು ಹೇಳ್ಕೊಳ್ಳಿ, ನಾನೊಬ್ಬ ಅರ್ಹ ವಿದ್ಯಾರ್ಥಿ, ನಾನು ಒಬ್ಬ ಶಿಸ್ತಿನ ವ್ಯಕ್ತಿ, ನನ್ನ ಪ್ರಯತ್ನ ನನ್ನ ಭವಿಷ್ಯವನ್ನು ನಿರ್ಮಿಸುತ್ತೆ ಅಂತ. ಇನ್ನು ಎರಡನೇದಾಗಿ, ವಿಜುವಲೈಸ್ ಮಾಡ್ಕೊಳ್ಳಿ ನಿಮ್ಮ ಸಕ್ಸಸ್ಸನ್ನು. ಪ್ರತಿದಿನ 2 ನಿಮಿಷ ನಿಮ್ಮ ಕನಸಿನ ಕಾಲೇಜು, ನಿಮ್ಮ ಕನಸಿನ ರ್ಯಾಂಕು, ಯಶಸ್ಸಿನ ಕ್ಷಣ, ಇವೆಲ್ಲವನ್ನು ಸ್ಪಷ್ಟವಾಗಿ ನಿಮ್ಮ ಮೈಂಡಲ್ಲಿ ವಿಜುವಲೈಸ್ ಮಾಡ್ಕೊಳ್ಳಿ. ಇನ್ನು ಮೂರನೇದಾಗಿ, ನಿಮ್ಮ ಸಬ್ ಕಾನ್ಷಿಯಸ್ ಮೈಂಡ್ ಇದೊಂದು ತೋಟದ ಥರ, ನೀವು ಏನು ಬಿತ್ತೀರೋ ಅದು ಬೆಳೆಯುತ್ತೆ. ನಕಾರಾತ್ಮಕ ಮಾತುಗಳಿದ್ರೆ ನಿರಾಶೆ, ಹೋಲಿಕೆಗಳು,
ಇವೆಲ್ಲವೂ ಸಹ ಕಳೆಗಳಾಗಿ ಬೆಳೆಯುತ್ತೆ. ಉತ್ತಮ ಪುಸ್ತಕಗಳು, ಉತ್ತಮ ಜನರು, ಪ್ರೇರಣಾದಾಯಕ ವಿಷಯಗಳು ಇವೆಲ್ಲವೂ ಉತ್ತಮ ಬೀಜಗಳಾಗತ್ತೆ. ಇವುಗಳನ್ನ ನೀವು ಉಳುಮೆ ಮಾಡ್ತಿದ್ದೀರಾ ಅಂತ ಹೇಳಿ ಊಹಿಸ್ಕೊಳ್ಳಿ. ಇನ್ನು 4ನೇದಾಗಿ ಮಲಗೋ ಮುನ್ನ ನಿಮ್ಮನ್ನ ನೀವು ಕೇಳ್ಕೊಳ್ಳಿ, ಇವತ್ತು ನಾನು ಏನ್ ಚೆನ್ನಾಗಿ ಮಾಡಿದೆ. ಸಣ್ಣ ಗೆಲುವನ್ನು ಸಹ ನೀವು ಆಚರಿಸಿ. ಇದು ನಿಮ್ಮ ಮೆದುಳಿಗೆ ನಾನು ಪ್ರಗತಿಯಲ್ಲಿದ್ದೀನಿ, ಪ್ರಗತಿಸ್ತಾ ಇದ್ದೀನಿ ಅಂತ ಹೇಳಿ ಸಂದೇಶವನ್ನ ನೀಡುತ್ತೆ. ಒಂದು ದಿನ ನೀವು ನಿಮ್ಮ ಯಶಸ್ಸಿನ ವೇದಿಕೆಯಲ್ಲಿ ನಿಂತಿರ್ತೀರ. ಜನರು ನಿಮ್ಮ ಅಂಕಗಳನ್ನ ನೋಡ್ತಾರೆ, ನಿಮ್ಮ ಪದವಿಯನ್ನ ನೋಡ್ತಾರೆ, ನಿಮ್ಮ ಸಾಧನೆಯನ್ನ ಅವರು ನೋಡ್ತಾರೆ. ಅವರಿಗೆ ಅದೇ ಕಾಣಿಸುತ್ತೆ. ಆದರೆ ಅವರಿಗೆ ಆ ಯಶಸ್ಸಿನ ಹಿಂದೆ ಏನಿದೆ ಆ ಜರ್ನಿ, ಅದು ಎಲ್ಲಿಂದ ಹುಟ್ಟಿತು ಅಂತ ಕಾಣೋದಿಲ್ಲ. ಅದು ಹುಟ್ಟಿದ್ದು ನಿಮ್ಮ ಒಳ ಮನಸ್ಸಿನಲ್ಲಿ. ಆದರೆ ಒಂದು ದಿನ ಅಲ್ಲ, ಪ್ರತಿದಿನ ನೀವು ನಿಮ್ಮ ಬಗ್ಗೆ ಹೇಳಿಕೊಂಡಂತಹ ಮಾತುಗಳಿಂದ ಅದು ಸಾಧ್ಯವಾಗುತ್ತೆ. ಆದ್ರಿಂದ ಇಂದಿನಿಂದ ನೀವು ಒಂದು ಮಾತನ್ನ ನೆನ್ಪಿಟ್ಕೊಳ್ಳಿ, ನಿಮ್ಮ ಜೀವನವನ್ನ ಬದಲಾಯಿಸಬೇಕಾದದ್ದು ನಿಮ್ಮ ಪರಿಸ್ಥಿತಿ ಅಲ್ಲ, ನಿಮ್ಮ ಸಬ್ ಕಾನ್ಷಿಯಸ್ ಮೈಂಡ್ ಆಗಿರುತ್ತೆ. ಯಾಕಂದ್ರೆ ನೀವು ನಿಮ್ಮ ಮನಸ್ಸಿಗೆ ಏನನ್ನ ಹೇಳ್ತಾ ಹೋಗ್ತಿರೋ ಅದೇ ನಿಮ್ಮ ಭವಿಷ್ಯವಾಗತ್ತೆ. ಈ ವಿಶೇಷ ಕಂಟೆಂಟ್ ನಿಮಗೆ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಇಷ್ಟ ಆಗಿದ್ರೆ ಇದನ್ನ ಶೇರ್ ಮಾಡಿ ಅಂತ ಹೇಳ್ತಾ, ಇನ್ನೂ ನೀವೇನಾದರೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮುಂದಿನ ಸಂಚಿಕೆಯಲ್ಲಿ ನಾನು ನಿಮ್ಮನ್ನ ಭೇಟಿ ಆಗ್ತೀನಿ.